ಲಾಸ್ಟ್ ನೈಟ್ ನನಗೆ ನಿದ್ದೆನೇ ಇಲ್ಲ. ಈ ಸರಿ ಹೆಂಗನ ಪಲ್ಲಕ್ಕಿ ಎಲ್ಲ ನೋಡಬೇಕು ಅಂತ ಹೇಳಿ ಫುಲ್ ಬೆಳಗಿನ ಜಾವವರೆಗೂ ನೋಡ್ತಾನೇ ಇದ್ದೆ. ಇನ್ನೇನು ಕಾಲೇಜಿಗೆ ಹೊರಡೋ ಟೈಮ್ ಆಯಿತು, ಬಟ್ ಇಲ್ಲಿ ಫುಲ್ ಬ್ಲಾಕ್ ಆಗಿರೋದ್ರಿಂದ ಲೇಟ್ ಆಯಿತು ಕಾಲೇಜಿಗೆ ಹೋಗೋಕ್ಕೆ. ಸರಿ ಒಂದು 10 o'clock ಕ್ಲಿಯರ್ ಆದಮೇಲೆ ಆಟೋ ಬುಕ್ ಮಾಡಿಕೊಂಡು ಇನ್ನೇನು ಕಾಲೇಜಿಗೆ ಹೊರಟೆ. ಕ್ಯಾಮ್ರಾ ಓಪನ್ ಮಾಡಿದೆ, ಹೆಂಗೆ ಕಾಣಿಸ್ತೆ ಅಂತ. ನನ್ನನ್ನು ನನ್ನ ಕೈಯಲ್ಲೇ ನೋಡ್ಕೊಳಕ್ಕಾಗಿಲ್ಲ. ನನ್ನ ಕಣ್ಣು, ನನ್ನ ಮುಖ, ಆಮೇಲೆ ಲಿಫ್ಟಲ್ಲಿ ಆಕ್ಸೆಸ್ ತೊಗೊಂಡು ರೆಸ್ಟ್ ತೊಗೊಳೋ ಅಂತ ಹೋದೆ. ಬಿಕಾಸ್ 1 hour ಲೇಟ್ ಆಗಿಬಿಟ್ಟಿದ್ನಲ್ಲ. ಆಮೇಲೆ ಮತ್ತೆ ನಾನು ಮಲಗಿ ಎದ್ದೋಳಷ್ಟರಲ್ಲೇ ಕ್ಲಾಸೇ ಮುಗ್ದೋಗ್ಬಿಟ್ಟಿತ್ತು. ಸರಿ ಆಮೇಲೆ ಮಧ್ಯಾಹ್ನ ಈವೆಂಟ್ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಡೈರೆಕ್ಟ್ ಈವೆಂಟ್ ಕಡೆ ಹತ್ರ ಹೋದೆ. ಅಲ್ಲಿ ಪೆನ್ಸಿಲ್ ಸ್ಕೆಚಿಂಗ್ ಎಲ್ಲ ನಡೀತಾ ಇತ್ತು. ಎಷ್ಟೋ ಜನ ಪಾರ್ಟಿಸಿಪೆಂಟ್ಸ್ ಇದ್ದಿದ್ದು ಈ ಸರಿ ಅಲ್ಲಿ ಅದು ಮುಗಿಸ್ಕೊಂಡು ಮತ್ತೆ DL ಫಾರ್ಮ್ ಕೊಡೋಕೆ ಹೋದೆ. DL ಫಾರ್ಮ್ ಏನಂದರೆ ಡ್ಯೂಟಿ ಡೇ ಫಾರ್ಮ್. 4 ತಿಂಗಳು ಅಟೆಂಡೆನ್ಸ್ ಗುರು, 75% ಅಟೆಂಡೆನ್ಸ್. ಏನು ಮಾಡೋದು? ಆಮೇಲೆ ನಮ್ಮ HOD ಪರ್ಮಿಷನ್ ಕೊಟ್ಟಿದ್ದಾಯಿತು. ನಮ್ಮ ಕ್ಲಾಸ್ ಟೀಚರ್ ಹತ್ರ ಹೋಗಿ ಕೊಡಬೇಕಿತ್ತು. ಅದಾದಮೇಲೆ ಲಿಫ್ಟಲ್ಲಿ ನನ್ನ ಮುಖ ನನ್ನ ಕೈಲೇ ನೋಡೋಕ್ಕಾಗ್ತಿತ್ತು. ಬೆಳಗ್ಗೆಗಿಂತ ಇವಾಗ ಒಂದು ಸುಮಾರಾಗಿದ್ದೆ ಅಂತ ಅಂದ್ಕೊಂಡು ಇನ್ನೊಂದು ಈವೆಂಟ್ ಹತ್ರ ಹೋದೆ. ಫೇಸ್ ಪೇಂಟಿಂಗು. ಬಟ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದರು ಅಂತ. ಬಟ್ ಒಂದೊಂದು ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ. ಆಮೇಲೆ ಆ ಕಾನ್ಸೆಪ್ಟ್ ಬೇಸಲ್ಲಿ ನೋಡಿದರು. ಮತ್ತು ಇಲ್ಲಿ ಶಿವ ಪಾರ್ವತಿ ಮಾಡಿದರು. ಅಂದರೆ ಶಿವ ರೈಟ್ ಸೈಡಲ್ಲಿ ಬರಬೇಕಿತ್ತು. ಸೊ ಅದೊಂಚೂರು ಅವ್ರು ನರ್ವಸಿಂದ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಇವತ್ತಿನ ವ್ಲಾಗ್ ಅಷ್ಟೇ ಗಾಯ್ಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.